ಇವಾಗ ಪೌಷ್ಟಿಕಾಂಶಕ್ಕೆ ಹಾಗೆ ನಾರಿನಂಶಕ್ಕೆ ಹೆಸರುವಾಸಿಯಾಗಿರುವಂತಹ ತರಕಾರಿ ಎಲ್ಲ ರೀತಿ ತರಕಾರಿನ ಯೂಸ್ ಮಾಡಿಕೊಂಡು ಹಾಗೆ ನೀವು ನಿಮ್ಗೆ ಯಾವ್ದು ಬೇಕು ಇಷ್ಟವಾದಂತಹ ತರಕಾರಿನ ಯೂಸ್ ಮಾಡಿಕೊಂಡು ಹೇಗೊಂದು ಸಾಗು ಮಾಡ್ಕೊಳ್ಳೋದು, ಇದಂತೂ ದೋಸೆಗೆ ಹಾಗೆ ಚಪಾತಿ ಹಾಗೆ ಪೂರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಹೇಗೆ ತರಕಾರಿ ಸಾಗುನ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಬೌಲಷ್ಟು ಬಟಾಣಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಆಲೂಗೆಡ್ಡೆ, ಹಾಗೆ 1 ಟೇಬಲ್ ಬೌಲಷ್ಟು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ನಾನು ಬೀನ್ಸ್ನ ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಅದು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಅದನ್ನು ನೀವು ಒಂದು ಅಥವಾ 2 ವಿಷಲ್ ಹಾಕಿಸ್ಕೊಂಡ್ರೆ ಆಯಿತು. ನಂತರ ಮಸಾಲೆಗೆ ನಾವು ತೊಗೊಳ್ಳೋಣ. 1 ಇಕ್ಲಷ್ಟು ಬೆಳ್ಳುಳ್ಳಿ, ಅದನ್ನು ಬಿಡಿಸಿಟ್ಕೊಳ್ಳೋಣ. ಹಾಗೆ 5-6 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ 2 ಕಿಲೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಇಡಿ ಕೊತ್ತಂಬರಿ, ಹಾಗೆ 1 ಇಡಿ ಪುದೀನ ತೊಗೊಂಡಿದ್ದೀನಿ, ಹಾಗೆ 1 ಬೌಲ್ಗಷ್ಟು ನಾನು ಇಲ್ಲಿ ಕೊಬ್ಬರಿ ತುರಿನ ಅಂದರೆ ಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಕೊಬ್ಬರಿ ಬೇಕಾದ್ರೆ ತೊಗೋಬೋದು, ಬಟ್ ಡ್ರೈ ಕೊಬ್ಬರಿಗಿಂತ ಈ ತೆಂಗಿನ ತುರಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ನೀಟಾಗಿ ಸಣ್ಣಗೆ ಬ್ಲೆಂಡ್ ಆದರೆ ನಿಮಗೆ ಕಾಯಿ ತುಂಬ ನುರಿಯಲ್ಲ ಅನ್ನೋರು ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಕಡಲೆ ಆ್ಯಡ್ ಮಾಡ್ಕೋಬೋದು. ಬಟ್ ಈ ಥರ ನಾನು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಈಗ ಇಲ್ಲಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು, ನೀಟಾಗಿ ಬೆಂದಿದೆ ನೋಡಿ ತೋರಿಸ್ತಿದ್ದೀನಿ. ಹಾಗೆ ನಾವು ಅಷ್ಟೇ ನೀಟಾಗಿ ನೀವು ಅಕಸ್ಮಾತ್ ಬೇಯಿಸ್ಕೊಂಡು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಒಂದೇ ಸಲ ಎಲ್ಲನೂ ಕುಕ್ಕರ್ಗೆ ಹಾಕೂ ನೀವು ಸಾಗು ಫುಲ್ಲಾಗಿ ಒಂದೇ ಸಲಿಗೆ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ನಾನು ಬಾಣಲೆಲ್ಲ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಬಟಾಣಿ ಬೆಂದರೆ ಸಾಕು ನಿಮ್ಗೆ ಎಲ್ಲ ತರಕಾರಿಗಳು ಬೆಂದಿದೆ ಅಂತ ಅರ್ಥ. ಸೊ ಈಗ ನಾನು ಬಾಣಲೆ ತೊಗೊಂಡಿದ್ದೀನಿ. ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಹೋಲ್ ಸ್ಪೈಸಸ್ ಅಂತ ಹೇಳ್ತೀವಲ್ವ, ಪಲಾವ್ ಎಲೆ, ಚಕ್ಕೆ, ಲವಂಗ, ನಿಮಗೆ ಎಷ್ಟು ಅನುಗುಣವಾಗಿ ರುಚಿಗೆ ಹಾಗೆ ಘಮಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಸಮೇತ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಆ್ಯಡ್ ಮಾಡ್ಕೋಬೋದು, ಇಲ್ಲ ಲಾಸ್ಟಲ್ಲಿ ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿ ನಾವು ಕೊತ್ತಂಬರಿ ಹಾಕ್ತೀವಲ್ವ, ಸೊ ಅವಾಗ ಆ್ಯಡ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಫ್ರೋಗ್ರೆನ್ಸು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ನಾನು 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿರೋದನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನೀವು ಉದ್ದಕ್ಕೆ ಬೇಕಾದ್ರೆ ಹಾಕೋಬೋದು, ಬಟ್ ಈ ಥರ ಫ್ಲೇಮ್ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಬರೋಕ್ಕೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಆ ಕ್ರಿಸ್ಪಿನೆಸ್ ಇರುತ್ತಲ್ವ ಈರುಳ್ಳಿದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಸಿಯಾದ ವಾಸನೆ ಇದೆಯಲ್ಲ ಅದನ್ನು ಹೋಗಿಬಿಡುತ್ತೆ. ನೀಟಾಗಿ ಫ್ರೈ ಮಾಡ್ಕೋತ ನಾನಿಲ್ಲಿ 1 ದಪ್ಪ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನೀವು 1 ಅಥವಾ 2 ನಿಮಗೆ ಅಂದರೆ ನೀವು 2 ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಬೇಡ ದಪ್ಪದಾದರೆ 1 ಯೂಸ್ ಮಾಡ್ಕೊಂಡು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡು ನಂತರ ಇದಕ್ಕೆ ಈ ಚೆನ್ನಾಗಿ ಈಗ ಏನು ಈರುಳ್ಳಿ ಬೆಂದಿದೆ ಅದಕ್ಕೆ ಈಗ ನೀವು ಟೊಮೆಟೊನ ಆ್ಯಡ್ ಮಾಡ್ಕೋಬೋದು. ಸೊ ಟೊಮೆಟೊನೂ ಅಷ್ಟೇ ನೀಟಾಗಿ ಅದು ಫ್ರೈ ಆಗಬೇಕು, ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ತರಕಾರಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊ ಏನಿದೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆದರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬರುತ್ತೆ, ಹಾಗೆ ಟೇಸ್ಟು ಸಮೇತ ತುಂಬ ಚೆನ್ನಾಗಿರುತ್ತೆ. ತುಂಬ ಹಣ್ಣಾಗಿಲ್ದೆಲ್ಲ ಇರೋದು ತೊಗೊಳೋದಕ್ಕಿಂತ ತುಂಬ ಹಣ್ಣಾಗಿರೋಂತಹ ಟೊಮೆಟೊ ತೊಗೊಂಡ್ರೆ ನಿಮಗೆ ಇದರಲ್ಲಿ ನೀಟಾಗಿ ಅದು ಸಾಫ್ಟ್ ಆಗುತ್ತೆ, ನೀಟಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಎಷ್ಟು ಮಿಕ್ಸ್ ಮಾಡಿಕೊಂಡ್ರು ನಿಮಗೆ ಆಯಿಲ್ ಕಡಿಮೆ ಇರೋದ್ರಿಂದ ನೀವು ಆಯಿಲ್ನ ಯಥೇಚ್ಛವಾಗಿ ಯೂಸ್ ಮಾಡಬೇಕು ಅಂತಲೂ ಇಲ್ಲ. 1 ಸ್ಪೂನ್ 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಹಾಗೆ ಇದು ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋಕ್ಕೆ ನಿಮಗೆ ಸೈಡಲ್ಲಿ ಗೊತ್ತಾಗ್ತಾ ಇರುತ್ತೆ, ಸ್ಮ್ಯಾಶ್ ಆಗ್ತಾ ನಿಮಗೆ ಜ್ಯೂಸಿನೆಸ್ ಬರ್ತಾ ಹೋಗುತ್ತದು. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಈ ಥರ ಹಣ್ಣಾಗಿದ್ದರೆ ನಿಮಗೆ ಹೆಚ್ಚು ನೀವು ಫ್ರೈ ಮಾಡೋ ಅವಶ್ಯಕತೆ ಎಲ್ಲ, ಬೇಗ ಬ್ಲೆಂಡಾಗಿ ಸ್ಮೂತಿ ಬಂದುಬಿಡುತ್ತೆ. ಸ್ವಲ್ಪ ಕಾಯಿ ಟೊಮೊಟೊ ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ಇರುತ್ತಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ನಂತರ ನೀಟಾಗಿ ಬೆಂದ ಮೇಲೆ ಇದನ್ನು ನಾನು ರುಬ್ಬಿರೋಂತಹ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ನೀಟಾಗಿ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸಾಗು ಚೆನ್ನಾಗಿ ಬರಬೇಕು ಅಂದರೆ ನೀವು ನೀಟಾಗಿ ಎಣ್ಣೆಯಲ್ಲಿ ಏನು ಫ್ರೈ ಇದೆ ಅದು ಮಿಕ್ಸಿ
ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ನಾವು ಕಾಯಿ ತುರಿ ಹಾಕಿರೋದ್ರಿಂದ ಎದೆ ಉರಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಮಸಾಲೆನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಬೇಯಬೇಕು. ನಿಮಗೆ ಗ್ರೀನ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಆವಾಗ ನಿಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಂತರ ಇದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಹಾಗೆ ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನೀಟಾಗಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀಟಾಗಿ ನಿಮಗೆ ಇಲ್ಲಿ ಬೆಂದು ಎಷ್ಟು ಗ್ರೇವಿ ಬೇಯಬೇಕು ಅಂತ ಹೇಳಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ಅದು ನೀಟಾಗಿ ಫ್ರೈ ಆಗಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಡ್ರೈ ಆಗಿದೆ ಅಂದರೆ ನಿಮಗೆ ಗಟ್ಟಿ ಗಟ್ಟಿ ಸಿಗಬೇಕು. ಅಷ್ಟು ಡ್ರೈ ಆದರೆ ಗ್ರೇವಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಅಷ್ಟು ಬೆಂದಿಸಿದ್ರೆ ಸಾಕು. ನೋಡಿ ಈಗ ಬಂದಿದ್ದು ನಿಮಗೆ ಗೊತ್ತಾಗ್ತಿದೆ, ಎಲ್ಲ ಡ್ರೈ ಥರ ಆಗಿದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಾಗಿದೆ ಮತ್ತು ಏನು ಹಸಿ ವಾಸನೆ ಅದೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇವಾಗ ನಾವೇನು ಬೇಯಿಸ್ಕೊಂಡಿರ್ತೀವಿ ಅದನ್ನ ತರಕಾರಿಗಳನ್ನ ಇದಕ್ಕೆ ಆ ನೀರಿನ ಸಮೇತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನೀರು ಹಾಕಿರಲಿಲ್ಲ, ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ನೀರು ಅವಶ್ಯಕತೆ ಇರೋದೇ ಇಲ್ಲ. ಅದೇ ನೀರನ್ನ ನೀವು ಆ್ಯಡ್ ಮಾಡ್ಕೊಂಡು ನೀಟಾಗಿ ಈಗ ಗ್ರೇವಿನ ಮಿಕ್ಸ್ ಮಾಡ್ಕೊತಾ ಹೋಗಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಅಂತೀರ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನಗೆ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ದೋಸೆಗೆ ಅಥವಾ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ದೋಸೆಗೆ ಅಂತ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ತರಕಾರಿನ ಉದ್ದವಾಗಾರು ಹೆಚ್ಕೋಬೋದು, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು, ಇದು ತುಂಬ ಗಟ್ಟಿಯಾಗಿದ್ದರಿಂದ ನಾನು ಸ್ವಲ್ಪ ಇಲ್ಲಿಗೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಸ್ವಲ್ಪ ನೀರನ್ನು ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ನಾವು ತೆಳು ಮತ್ತು ಗಟ್ಟಿನ ಮಾಡ್ಕೋಬೋದು. ಸೊ ಇಷ್ಟು ತೆಳು ಬಂದರೆ ನಿಮಗೆ ಲಾಸ್ಟಿಗೆ ತಿಕ್ನೆಸ್ ಬಂದೇ ಬರುತ್ತೆ. ಸೊ ನಂತರ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಸೂರಿ ಮೆಥಿ ಆ್ಯಡ್ ಮಾಡಿ ನೀವು ಇಲ್ಲಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ. ಕುದ್ದಿರುತ್ತೆ. ನಂತರ ಇದು ಕುದಿಬೇಕಾದ್ರೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಸ್ವಲ್ಪ ತೆಳುನೇ ಬರುತ್ತೆ. ನಂತರ ನೀವು ಸ್ಟವ್ ಯಾವಾಗ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಕುದಿಸ್ತೀರ ಆವಾಗ ನಿಮಗೆ ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ. ನಂತರ ಫುಲ್ ಆಫ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ ಅಷ್ಟು ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಸೊ ಇವಾಗ ನಿಮಗೆ ತೆಳು ಕಾಣಿಸ್ತಾ ಇದೆ, ಬಟ್ ಒಂದು 2 ನಿಮಿಷ ಹೆಚ್ಚಾಗಿ ಸ್ವಲ್ಪ ಕುದಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ನಾನು ಸ್ವಲ್ಪ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಂಗೆ ಗಾರ್ನಿಷ್ ಆಗಿ ಮೇಲ್ಗಡೆ ಹಾಕೋತಾ ಇದ್ದೀನಿ. ಇದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಫ್ಲೇಮಲ್ಲಿ ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ ಗ್ರೇವಿ 2 ನಿಮಿಷ 3 ನಿಮಿಷಕ್ಕಷ್ಟಿಗೆ ರೆಡಿಯಾಗಿ ನಿಮ್ಗೆ ಈ ಥರ ತಿಕ್ನೆಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ್ದು ದೋಸೆಗೆ ತುಂಬ ಚೆನ್ನಾಗಿ ಬಂದಿತ್ತು. ಗ್ರೇವಿ ರೆಡಿ ಆದಮೇಲೆ ನೀವು ಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಬೆಣ್ಣೆ ಸಮೇತ ಆ್ಯಡ್ ಮಾಡ್ಕೋಬೋದು, ಅದು ಎಕ್ಸ್ಟ್ರಾ ಫ್ಲೇವರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಶೇರು ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ, ತುಂಬ ಒಳ್ಳೆ ಕಾಂಬಿನೇಷನು. ಸೊ ಥ್ಯಾಂಕ್ ಫಾರ್ ದ ವಾಚಿಂಗ್.